ನಮಸ್ಕಾರ ಪ್ರಿಯ ವೀಕ್ಷಕರೇ. ಆ ಮಳೆಯ ರಾತ್ರಿ ನಡೆದದ್ದು ರವಿ ಜೀವನದಲ್ಲಿ ಎಂದಿಗೂ ಮರೆತಿರಲಿಲ್ಲ. ಆ ದಿನ ನಡೆದ ಘಟನೆ ಕೇಳಿದ್ರೆ ನನ್ನ ಜೀವನದಲ್ಲಿ ಕೂಡ ಹಿಂಗೆ ನಡೆದಿದ್ರೆ ಚೆನ್ನಾಗಿರೋದು ದೇವರೇ ಎಂದು ನೀವು ಕೂಡ ಯೋಚಿಸ್ತೀರಿ. ಹೊರಗೆ ಭಾರೀ ಮಳೆ, ಮನೆಯೊಳಗೆ ವಿಚಿತ್ರ ಮೌನ. ಆ ರಾತ್ರಿ ಮನೆಯಲ್ಲಿ ಇದ್ದವರು ಕೇವಲ ಇಬ್ಬರು ಮಾತ್ರ, ರವಿ ಮತ್ತು ಮೇಘನ. ಆ ರಾತ್ರಿ ನಡೆದ ಒಂದು ಕ್ಷಣ ಅವರಿಬ್ಬರ ಜೀವನವನ್ನೇ ಬದಲಿಸಿತು. ಏನಾಯ್ತು ಅಂತ ಹೇಳ್ತೀನಿ, ವಿಡಿಯೋ ಪೂರ್ತಿ ನೋಡಿ. ಆ ದಿನ ಸಂಜೆ ಹಳ್ಳಿಯಲ್ಲಿ ಭಾರೀ ಮಳೆ ಸುರಿಯುತ್ತಿತ್ತು. ಗಾಳಿ ಜೋರಾಗಿ ಬೀಸುತ್ತಿತ್ತು. ಮಳೆಯ ಹನಿಗಳು ರಸ್ತೆಯ ಮೇಲೆ ಬಡಿದು ಟಪ್ ಟಪ್ ಎಂದು ಶಬ್ದ ಮಾಡುತ್ತಿತ್ತು. ರವಿ ತನ್ನ ಬೈಕ್ ನಿಲ್ಲಿಸಿ ತುರ್ತಾಗಿ ಮನೆಯೊಳಗೆ ಓಡಿ ಬಂದ. ಅವನು ಬಾಗಿಲು ಮುಚ್ಚಿ ಒಂದು ದೀರ್ಘ ಉಸಿರು ಬಿಟ್ಟ. ಮನೆಯೊಳಗೆ ಬೆಳಕು ಇದ್ದರೂ ಒಂದು ವಿಚಿತ್ರ ಮೌನ. ಅವನು ಜೋರಾಗಿ ಕೂಗಿದ, ಅಮ್ಮ, ಯಾರಾದ್ರೂ ಇದ್ದೀರಾ? ಅಷ್ಟರಲ್ಲಿ ಅಡಿಗೆ ಮನೆಯಿಂದ ಒಂದು ಮೃದುವಾದ ಧ್ವನಿ ಕೇಳಿಸಿತು. ರವಿ, ನೀನಾ? ಅದು ಮೇಘನ. ಅವಳು ಅಡಿಗೆ ಮನೆಯಿಂದ ಹೊರಗೆ ಬಂದಳು. ಸರಳವಾದ ಸೀರೆ, ಸ್ವಲ್ಪ ತೇವವಾದ ಕೂದಲು, ಮಳೆಯ ಗಾಳಿಯಿಂದ ಅವಳ ಮುಖ ಇನ್ನೂ ಹೊಳೆಯುತ್ತಿತ್ತು. ರವಿ ಒಂದು ಕ್ಷಣ ಹಾಗೆ ನಿಂತು ನೋಡುತ್ತಿದ್ದ. ಮೇಘನ ನಗುತ್ತಾ ಕೇಳಿದ್ಲು, ಏನು ರವಿ, ಹೀಗೆ ನೋಡ್ತಿದ್ದೀಯಾ? ಏನೂ ಇಲ್ಲ ಎಂದು ಅವನು ಸ್ವಲ್ಪ ನಾಚುತ್ತಾ ಹೇಳಿದ. ಹೊರಗೆ ಮಿಂಚು ಹೊಳೆಯುತ್ತಿತ್ತು. ಮನೆಯ ಕಿಟಕಿಯ ಮೇಲೆ ಮಳೆಯ ಹನಿ ಟಪ್ ಟಪ್ ಎಂದು ಬಡಿದುಕೊಳ್ಳುತ್ತಿತ್ತು. ಮೇಘನ ನಿಧಾನವಾಗಿ ಹೇಳಿದ್ಲು, ಇವತ್ತು ಮನೆಯಲ್ಲಿ ಯಾರೂ ಇಲ್ಲ ಗೊತ್ತಾ? ರವಿ ಆಶ್ಚರ್ಯದಿಂದ ನೋಡಿದ. ಯಾಕೆ? ಎಲ್ಲರೂ ಮದುವೆ ಮನೆಗೆ ಹೋಗಿದ್ದಾರೆ, ನಾಳೆ ಬರುತ್ತಾರೆ. ಆ ಮಾತು ಕೇಳಿದ ಕ್ಷಣ ಮನೆಯೊಳಗಿನ ಮೌನ ಇನ್ನಷ್ಟು ಗಾಢವಾಯಿತು. ರವಿ ಕಿಟಕಿಯ ಬಳಿ ಹೋಗಿ ನಿಂತ. ಹೊರಗೆ ಮಳೆ ಇನ್ನೂ ಜೋರಾಗಿ ಸುರಿಯುತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಮೇಘನಾ ಕೂಡ ಅವನ ಪಕ್ಕದಲ್ಲಿ ಬಂದು ನಿಂತಳು. ಮಿಂಚಿನ ಬೆಳಕಿನಲ್ಲಿ ಅವರ ಕಣ್ಣುಗಳು ಒಂದೇ ಕ್ಷಣದಲ್ಲಿ ಭೇಟಿಯಾದವು. ಆ ಕ್ಷಣದಲ್ಲಿ ಯಾರೂ ಏನೂ ಮಾತನಾಡಲಿಲ್ಲ. ಗಡಿಯಾರದ ಟಿಕ್ ಟಿಕ್ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಮೇಘನಾ ನಿಧಾನವಾಗಿ ಕೇಳಿದಳು, ರವಿ, ನಿನಗೆ ಮಳೆ ಇಷ್ಟವೇ? ರವಿ ನಗುತ್ತಾ ಹೇಳಿದ, ಹೌದು, ಆದ್ರೆ ಇವತ್ತಿನ ಮಳೆ ಸ್ವಲ್ಪ ಬೇರೆ ಅನ್ಸುತ್ತಿದೆ. ಯಾಕೆ ಗೊತ್ತಿಲ್ಲ, ಆದ್ರೆ ಈ ಮನೆ ಇಂದು ತುಂಬಾ ಮೌನವಾಗಿದೆ. ಮೇಘನಾ ಕಿಟಕಿಯಿಂದ ಹೊರಗೆ ನೋಡಿದಳು. ಕೆಲವೊಮ್ಮೆ ಮೌನ ಕೂಡ ಕತೆ ಹೇಳುತ್ತದೆ. ಅಷ್ಟರಲ್ಲಿ ಒಮ್ಮೆ ಭಾರೀ ಗುಡುಗು ಕೇಳಿಸಿತು. ಮಿಂಚಿನ ಬೆಳಕಿನಲ್ಲಿ ಒಂದು ಕ್ಷಣ ಮನೆ ಸಂಪೂರ್ಣ ಬೆಳಗಿತು. ಆ ಬೆಳಕಿನಲ್ಲಿ ರವಿಗೆ ಮೇಘನಾ ಮುಖದಲ್ಲಿ ಒಂದು ವಿಚಿತ್ರ ನಾಚಿಕೆ ಕಂಡಿತು. ಅವನು ನಿಧಾನವಾಗಿ ಕೇಳಿದ, ನಿಮ್ಗೆ ಮಿಂಚಿನ ಭಯ ಆಗ್ತಾ? ಮೇಘನಾ ನಕ್ಳು, ಮಿಂಚಿನ ಭಯ ಇಲ್ಲ, ಆದ್ರೆ ಈ ಮೌನ ಸ್ವಲ್ಪ ವಿಚಿತ್ರವಾಗಿದೆ. ಹೊರಗ್ ಮಳೆ ಇನ್ನೂ ಜೋರಾಗಿ ಸುರಿಯುತ್ತಿತ್ತು. ಆ ರಾತ್ರಿ ಆ ಮಳೆಯ ಮಧ್ಯೆ ಅವರಿಬ್ಬರ ನಡುವೆ ಏನೋ ಒಂದು ಹೊಸ ಭಾವನೆ ಹುಟ್ಟುತ್ತಿತ್ತು. ಅಷ್ಟರಲ್ಲಿ ಮನೆಯ ಬಾಗಿಲ್ಗೆ ಯಾರೋ ಜೋರಾಗಿ ತಟ್ಟಿದ ಶಬ್ದ ಕೇಳಿಸಿತು. ಟಕ್ ಟಕ್ ಟಕ್. ರವಿ ಮತ್ತು ಮೇಘನಾ ಒಬ್ರನ್ನೊಬ್ರು ಆಶ್ಚರ್ಯದಿಂದ ನೋಡಿದ್ರು. ಈ ಮಳೆ ರಾತ್ರಿ ಈ ಸಮಯದಲ್ಲಿ ಮನೆಯ ಬಾಗಿಲ ಬಳಿ ಯಾರಿರ್ಬೋದು? ಮಳೆಯ ಶಬ್ದದ ಮಧ್ಯೆ ಆ ತಟ್ಟುವ ಶಬ್ದ ಇನ್ನೂ ಜೋರಾಗಿ ಕೇಳಿಸುತ್ತಿತ್ತು. ರವಿ ನಿಧಾನವಾಗಿ ಮೇಘನಾಳ ಕಡೆ ನೋಡಿದ. ಈ ಸಮಯದಲ್ಲಿ ಯಾರಿರ್ಬೋದು? ಮೇಘನಾ ಕೂಡ ಸ್ವಲ್ಪ ಗಾಬರಿಯಿಂದ ಹೇಳಿದ್ಲು, ಗೊತ್ತಿಲ್ಲ, ಈ ಮಳೆಯಲ್ಲಿ ಯಾರು ಬರ್ತಾರೆ? ಹೊರಗ್ ಮಿಂಚು ಹೊಳೆಯಿತು. ಮನೆಯ ಒಳಗೆ ಒಂದು ಕ್ಷಣ ಸಂಪೂರ್ಣ ಬೆಳಕು ಹರಡಿತು. ಆ ಬೆಳಕಿನಲ್ಲಿ ಮೇಘನಾಳ ಮುಖದಲ್ಲಿ ಸ್ವಲ್ಪ ಆತಂಕ ಕಾಣಿಸಿತು. ರವಿ ನಿಧಾನವಾಗಿ ಬಾಗಿಲ್ನ ಕಡೆ ನಡೆಯಲು ಶುರು ಮಾಡಿದ. ಅವನ ಹೃದಯ ಜೋರಾಗಿ ಬಡಿತ ಹೊಡೆಯುತ್ತಿತ್ತು. ಹೊರಗ್ ಮಳೆ ಇನ್ನೂ ಜೋರಾಗಿ ಸುರಿಯುತ್ತಿತ್ತು. ಅವನು ಬಾಗಿಲ್ನ ಹತ್ತಿರ ಹೋಗಿ ಕೇಳಿದ, ಯಾರು? ಹೊರಗಿಂದ ಒಂದು ಮಹಿಳೆಯ ಧ್ವನಿ ಕೇಳಿಸಿತು. ರವಿ, ನಾನು ಜ್ಯೋತಿ ಆಂಟಿ. ರವಿ ನಿಟ್ಟುಸಿರು ಬಿಟ್ಟ. ಬಾಗಿಲು ತೆರೆಯುತ್ತಿದ್ದಾಗ ಪಕ್ಕದ ಮನೆಯ ಜ್ಯೋತಿ ಆಂಟಿ ನಿಂತಿದ್ದರು. ಅವರು ಹೇಳಿದ್ರು, ಮೆಣಸು ಖಾಲಿಯಾಗಿದೆ, ಮಳೆ ಇದ್ದುದ್ರಿಂದ ಅಂಗಡಿಗೆ ಹೋಗಲು ಆಗ್ಲಿಲ್ಲ, ಸ್ವಲ್ಪ ಕೊಡ್ತೀರಾ? ಮೇಘನಾ ತಕ್ಷಣ ಅಡಿಗೆ ಮನೆಗೆ ಹೋಗಿ ಮೆಣಸಿನಕಾಯಿ ತೆಗೆದುಕೊಂಡು ಬಂದು ಕೊಟ್ಟಳು. ಜ್ಯೋತಿ ಆಂಟಿ ಧನ್ಯವಾದ ಹೇಳಿ ಮಳೆ ಮಧ್ಯೆ ಹೋಗ್ಬಿಟ್ರು. ಬಾಗಿಲು ಮುಚ್ಚಿದ ನಂತರ ರವಿ ಮತ್ತು ಮೇಘನಾ ಇಬ್ರು ಒಬ್ರನ್ನೊಬ್ರು ನೋಡಿ ನಕ್ರು. ನಾವೆಷ್ಟು ಹೆದರಿಕೊಂಡಿದ್ದೇವಲ್ಲ ಎಂದು ರವಿ ಹೇಳಿದ. ಮೇಘನಾ ನಗುತ್ತಾ ಹೇಳಿದ್ರು, ಈ ಮಳೆಯ ರಾತ್ರಿ ಎಲ್ಲವೂ ಸ್ವಲ್ಪ ವಿಚಿತ್ರವಾಗೇ ಅನ್ಸುತ್ತಿದೆ. ರವಿ ಬಾಗ್ಲಿನ ಚಿಲ್ಕ ಹಾಕೋ, ರಾತ್ರಿ ಆಗಿದೆ, ಭಯ ಆಗತ್ತೆ ನನಗೆ ಅಂದಳು. ಆಯ್ತು, ಅತ್ತಿಗೆ ಜೋರಾಗಿ ಹಾಕ್ಲಾ ಅಂದ ರವಿ. ಆಯ್ತು, ಹಾಕು ರವಿ ಎಂದಳು ಮೇಘನಾ.
ನನ್ ಗಂಡನ್ಗೆ ಹಾಕೋದಿಕ್ ಬರ್ಲ ನೀನು, ನೋಡು ಎಷ್ಟು ಜೋರಾಗಿ ಹಾಕಿದೆ ಎಂದಳು ಮೇಘ್ನಾ. ನನಗೆ ಹಾಕಿ ಹಾಕಿ ಅಭ್ಯಾಸ ಆಗಿದೆ ಅತ್ತಿಗೆ ಅಂದ ರವಿ. ಆಯ್ತು, ಹೋಗಿ ಮಲ್ಗೋ ರವಿ ಎಂದಳು ಮೇಘ್ನಾ. ಆದ್ರೆ ಇಬ್ಬರ ಮಧ್ಯೆ ಆ ದಿನ ರಾತ್ರಿ ನಡೆಯಬಾರದ ಘಟನೆ ನಡೆಯಿತು. ಮಳೆಯಲಿ ಚಳಿಯಲಿ ಇಬ್ಬರೂ ಜೊತೆಗೆ ರೂಮಿನಲ್ಲಿ ಏಕಾಂತದಲ್ಲಿ ಕಾಲ ಕಳೆದ್ರು. ಆ ದಿನ ನಡೆದ ಘಟನೆ ರವಿ ಮತ್ತು ಮೇಘ್ನಾ ಇಬ್ಬರಿಗೂ ಎಂದಿಗೂ ನೆನಪಾಗುವ ಒಂದು ರಾತ್ರಿ ಆಯ್ತು. ನಿಮ್ಗೆ ಇದೇ ತರದ ಅತ್ತಿಗೆ ಸಿಕ್ಕಿದ್ರೆ ಏನ್ ಮಾಡ್ತೀರಾ? ಕಾಮೆಂಟ್ ಮಾಡಿ.